ಕಳೆದ 30 ವರ್ಷಗಳಲ್ಲಿಯೇ ಮನುಷ್ಯರನ್ನು ಗುರಿಯಾಗಿಸಿಕೊಂಡು ಮನುಷ್ಯರನ್ನ ಅಂತ ಹೇಳಿದ್ರೆ ಪ್ರವಾಸಿಗರನ್ನು ಇನ್ಯಾರೋ ಈಗ ಪುಲ್ವಾಮಾ ದಾಳಿ ನಾವು ಲಾಸ್ಟ್ ಟೈಮ್ ಕೇಳಿದ್ವಿ. ಅದಾದಮೇಲೆ ಈ ಥರ ಪ್ರವಾಸಿಗರನ್ನು ಈ ಮಟ್ಟದಲ್ಲಿ ಗುರಿಯಾಗಿಸಿಕೊಂಡು ನಡೆದಿರಬಹುದಾದ ಭೀಕರ ದಾಳಿ ಇದು ಅಂತ ಹೇಳ್ತಾ ಇದ್ದಾರೆ. ಭಯೋತ್ಪಾದಕರಿಗೆ ಪ್ರವಾಸಿಗರೇ ಟಾರ್ಗೆಟ್ ಆಗಿದ್ದರು. ಅದರಲ್ಲಿಯೂ ಕೂಡ ಧರ್ಮವನ್ನು ಕೇಳಿನೇ ಸಾಯಿಸಿದ್ರು ಅಂತ ಮಾಹಿತಿ. ಧರ್ಮ ಕೇಳಿ ಹೊಡೆದಿದ್ದಾರೆ ಇಲ್ಲಿ ಅಂತ. ಇಬ್ಬರು ವಿದೇಶಿಗರು ಸೇರಿ 30ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಸತ್ತು ಹೋಗಿದ್ದಾರೆ. ಇಲ್ಲಿ ಉಗ್ರರ ಗುಂಡಿಗೆ ಇಬ್ಬರು ಕನ್ನಡಿಗರು ಕೂಡ ಬಲಿಯಾಗಿದ್ದಾರೆ. ಇಲ್ಲಿಯವರೆಗಿನ ಮಾಹಿತಿ ಪ್ರಕಾರ 30 ಜನ ಸತ್ತು ಹೋಗಿದ್ದಾರೆ ಅಂಥೇಳಿ ಒಂದು ಮಾಹಿತಿ ಇದೆ ಅದರಲ್ಲಿ ಇಬ್ಬರು ಕನ್ನಡಿಗರು ಅಂತ. ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ರಾವ್ ಸ್ಥಳದಲ್ಲಿಯೇ ಬಲಿಯಾಗಿದ್ದಾರೆ ಗುಂಡಿನ ದಾಳಿಗೆ. ಹಾವೇರಿಯ ರಾಣೆಬೆನ್ನೂರಿನ ನಿವಾಸಿ ಭರತ್ ಭೂಷಣ್ ಕೂಡ ಇದೇ ಉಗ್ರರ ಗುಂಡಿಗೆ ಇಲ್ಲಿ ಬಲಿಯಾಗಿದ್ದಾರೆ. ಸುಮಾರು 4ರಿಂದ 6 ಜನ ಟೆರರಿಸ್ಟ್ಗಳಿದ್ದರು. ಅವರೆಲ್ಲ ಕೂಡ ಇಂಡಿಯನ್ ಆರ್ಮಿ ಯೂನಿಫಾರ್ಮಲ್ಲಿ ಇದ್ದರು ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ತನಿಖೆ ನಡೀಲಿ ಅದರ ಬಗ್ಗೆ. ಮಾಜಿ ಸ್ಪೀಕರ್ ಕೋಳಿವಾಡ ಅವರ ಸಂಬಂಧಿಕ ಭರತ್ ಭೂಷಣ್ ಒಂದು ಕಡೆ ಪತ್ನಿಯ ಕಣ್ಣು ಎದುರುಗಡೆನೆ ಮಂಜುನಾಥನನ್ನು ಉಗ್ರರು ಕೊಂದುಬಿಟ್ಟಿದ್ದಾರೆ. ಪತ್ನಿ ಮತ್ತು ಮಗ 12-13 ವರ್ಷ ಇರಬೇಕು ಆ ಹುಡುಗನಿಗೆ. ಖುಷಿಯಿಂದ ಕಾಶ್ಮೀರದ ಪ್ರವಾಸಕ್ಕೆ ಅಂತೇಳಿ ಹೋಗಿರ್ತಾರೆ. ಮಕ್ಕಳಿಗೆ ಸ್ನೋನಲ್ಲಿ ಆಟ ಆಡಬೇಕು ಅಂತ ಆಸೆ, ಬ್ಯಾಟ್ ಫ್ಯಾಕ್ಟ್ರಿಗಳಲ್ಲಿ ನೋಡಬೇಕು ಅಂತ ಆಸೆ ಇರುತ್ತೆ. ಸೋನ್ಮಾರ್ಗ್ ಆ ಕಡೆ, ಪಹಲ್ಗಾಂವ್, ಗುಲ್ಮಾರ್ಗ್, ದಾಲ್ ಸರೋವರ ನೋಡಿ, ಅಲ್ಲಿ ಮಂಜುನಾಥ್ ಬಹುಶಃ ದಾಲ್ ಸರೋವರದಲ್ಲೇ ಬರ್ತಿರ್ಬೇಕು ಅವರು ಆ ಒಂದು ದೋಣಿಯಲ್ಲಿ. ಒಂಥರ ವಿಹಂಗಮ ನೋಟ, ಮನಸೂರೆಗೊಳ್ಳುವಂಥ ಪ್ರದೇಶ ಅದು. ಎಂಥ ವ್ಯಕ್ತಿಯನ್ನು ಕೂಡ ಸೂಜಿಗಲ್ಲಂತೆ ಸೆಳೆಯುವಂಥ ತಾಣ ಜಮ್ಮು ಕಾಶ್ಮೀರ. ದಾಲ್ ಸರೋವರದಲ್ಲಿ ಅವರಿಬ್ಬರು ಬರ್ತಾ ಇರ್ತಕ್ಕಂಥ ವಿಡಿಯೋ ಇರಬೇಕದು, ಗಂಡ ಹೆಂಡತಿ. ಇವೆಲ್ಲವೂ ಇನ್ನು ಮುಂದೆ ನೆನಪು ಮಾತ್ರ ಆ ಇಡೀ ಫ್ಯಾಮಿಲಿಗೆ. ಅವರ ಸಂತೋಷದ ಕಡೆಯ ಕ್ಷಣಗಳಿವೆಲ್ಲವೂ ಕೂಡ. ಜಮ್ಮು ಕಾಶ್ಮೀರ ಟ್ರಿಪ್ ಅಂತ ಹೇಳಿದ್ರೆ ಅಲ್ಲೆಲ್ಲ ಇನ್ನೆಲ್ಲ ಆರ್ಟಿಕಲ್ 370 ತೆಗೆದುಬಿಟ್ರು, ಇನ್ನೆಲ್ಲ ಆರಾಮಾಗಿದೆ, ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಇಲ್ಲ ಅಂತ ಅಂದುಕೊಂಡಿದ್ರು. ಆದರೆ ಪ್ರತಿ ವರ್ಷ ಕೂಡ ಅಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಗಳಾಗ್ತಾನೇ ಇದೆ. ಬ್ಯಾಂಕ್ ಸಿಬ್ಬಂದಿನ ಸಾಯಿಸಬಹುದು, ಯಾವುದೋ ಶಿಕ್ಷಕರನ್ನು ಸಾಯಿಸಬಹುದು, ಯಾವುದೋ ಹೊಲದಲ್ಲಿ ಕೆಲಸ ಮಾಡ್ತಿದ್ದಂಥ ರೈತನ ಸಾಯಿಸಬಹುದು, ಇನ್ನು ಯಾರನ್ನು ಬೇಕಾದರೂ ಸಾಯಿಸ್ಬೋದು. ಒಟ್ಟಿನಲ್ಲಿ ಸಾಯಿಸುವುದು ಕೆಲಸ ಅಷ್ಟೇ ಅಲ್ಲಿ. ಇದೀಗ ಪ್ರವಾಸಿಗರ ಸರದಿ. ಪಹಲ್ಗಾಂವ್ಗೆ ಪ್ರವಾಸಕ್ಕೆ ಹೋಗಿದ್ದಿದ್ದು ಶಿವಮೊಗ್ಗದ ಫ್ಯಾಮಿಲಿ. ನನ್ನ ಮಗನನ್ನು ಸಾಯಿಸ್ಬಿಡಿ, ನಮ್ಮನ್ನು ಯಾಕೆ ಉಳಿಸಿದ್ದೀರಾ ನೋಡಿ, ಅಲ್ಲೆಲ್ಲ ಅಲ್ಲಿ ಆ ನೀಲಿ ಕವರೇನೋ ಬಟ್ಟೆನೋ ಹಾಕ್ಸುತ್ತಿ ಅಲ್ಲಿ ಇಟ್ಟಿದ್ದಾರಲ್ಲ, ಅವೆಲ್ಲವೂ ಕೂಡ ಮೃತ ದೇಹಗಳವೆಲ್ಲವೂ ಕೂಡ. ನಮ್ಮನ್ನು ಉಳಿಸ್ಬೇಡಿ, ನಮ್ಮನ್ನು ಸಾಯಿಸ್ಬಿಡಿ, ನಮ್ಗೆ ಇನ್ನೇನು ಕೆಲಸ ಅಂತ ಕೇಳ್ಕೊಂಡಿದ್ರು ಕೂಡ. ಇದನ್ನು ಹೋಗಿ ಮೋದಿ ಕೇಳು ಅಂತ ಅವರನ್ನು ದೂಡ್ಬಿಟ್ಟು ಉಗ್ರ ಹೋಗಿದ್ದಾನೆ ಅಂತ ಮಾಹಿತಿ. ಇತ್ತೀಚೆಗಷ್ಟೇ ಮುಂಬೈ ದಾಳಿಯ ದ ಮೋಸ್ಟ್ ವಾಂಟೆಡ್ ಉಗ್ರ ತಹಾವೂರ್ ರಾಣನನ್ನು ಕರ್ಕೊಂಡು ಬಂದಿದ್ದು NIA ಅಮೇರಿಕಾದಿಂದ. ರಾಣಾಗಿಂತ ಜಾಸ್ತಿ ಬೇಕಾಗಿದ್ದು ಡೇವಿಡ್ ಕೋಲ್ಮನ್ ಹೆಡ್ಲಿ, ಅವನೇ ಇದರ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ. ಆದರೆ ರಾಣನ ಕರ್ಕೊಂಡು ಬಂದರು ಅಂತೇನಾದರೂ ರಿವೆಂಜ್ಗೆ ಈ ಕೆಲಸ ನಡೆದಿದೆಯಾ ಚೆಕ್ ಮಾಡಬೇಕು. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣ, ತಹಾವೂರ್ ರಾಣನ ಕರ್ಕೊಂಡು ಬಂದಿದ್ದಕ್ಕೇ ಪ್ರತೀಕಾರ ಆಯಿತಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಅಮೆರಿಕದ ಉಪಾಧ್ಯಕ್ಷರು ಭಾರತ ಪ್ರವಾಸದಲ್ಲಿದ್ದಾರೆ. ಈಗ ಅಮೆರಿಕದ ಉಪಾಧ್ಯಕ್ಷರು ಭಾರತ ಪ್ರವಾಸದಲ್ಲಿದ್ದಾರೆ. ತಮ್ಮ ಬಲ ಪ್ರದರ್ಶನ ತೋರಿಸೋದಕ್ಕೋಸ್ಕರವಾಗಿಯೇ ಇಂಥ ಸಂದರ್ಭವನ್ನೇ ನೋಡಿಕೊಂಡು ದಾಳಿ ಮಾಡಿದ್ದಾರೆ. ಇಲ್ಲಿ 4 ದಿನಗಳ ಕಾಲದ ಪ್ರವಾಸದಲ್ಲಿ JD ವ್ಯಾನ್ಸ್ ಇದ್ದಾರೆ. ಅಮೆರಿಕ ಉಪಾಧ್ಯಕ್ಷರ ಇಂತಹ ಒಂದು ಪ್ರವಾಸದ ವೇಳೆಯೇ ದಾಳಿ ಯಾಕಾಯಿತು ಅಂಥೇಳಿ ಕೆಟ್ಟ ಹೆಸರು ತರಬೇಕು, ಭಯಪಡಿಸಬೇಕು, ಶಾಂತಿ ಕದಡಬೇಕು, ಇಂಥ ಉದ್ದೇಶ ಇಟ್ಕೊಂಡೇ ಇಂಥ ದಾಳಿಯನ್ನು ಮಾಡಿದ್ರ ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ. ಇದೀಗ ನಾವು ನೋಡ್ತಾ ಇದ್ದೀವಲ್ಲಿ ಅಮಿತ್ ಶಾ ಕೂಡಲೇ ಜಮ್ಮು ಕಾಶ್ಮೀರದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ದಿಗ್ಭ್ರಮೆಯ ಸ್ಥಿತಿ ಇದು, ಯಾರು ಎಣಿಸಿರಲಿಲ್ಲ. ಏನೋ ಕಾಶ್ಮೀರ ಪ್ರವಾಸೋದ್ಯಮ ಚೆನ್ನಾಗಿ ಆಗ್ತಾ ಇದೆ, ಲಕ್ಷಗಟ್ಟಲೆ ಪ್ರವಾಸಿಗರು ಬರ್ತಾ ಇದ್ದಾರೆ, ಲಕ್ಷಗಟ್ಟಲೆ ಪ್ರವಾಸಿಗರು ಬಂದು ಹೋಗ್ತಾ ಇದ್ದಾರೆ ಜಮ್ಮು ಕಾಶ್ಮೀರಕ್ಕೆ ಅಂತ ಅಂದುಕೊಂಡು ಅಲ್ಲಿನ ಜೀವನ ಮಟ್ಟ ಕೂಡ ಸುಧಾರಣೆ ಆಗ್ತಿರೋ ಹೊತ್ತಲ್ಲಿ, ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಿರ್ತಕ್ಕಂಥ ಹೊತ್ತಲ್ಲಿ ಇಂಥ ದುರ್ಘಟನೆ ಆಗಿರೋದಿದೆಯಲ್ಲ, ಯಾರಿಗೆ ಆದರೂ ಕೂಡ ದಿಗ್ಭ್ರಮೆಯನ್ನು ಅದು ಮೂಡಿಸ್ತಾ ಇದೆ. ಅಮಿತ್ ಶಾ ಹೋಗಿದ್ದಾರೆ ಅಲ್ಲಿ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಅವರು ಕೂಡ ವಿಚಲಿತರಾಗಿದ್ದಾರೆ, ಗಲಿಬಿಲಿಗೊಂಡಿದ್ದಾರೆ.